ಬಿಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಬರ್ಬರವಾಗಿ ಹತ್ಯೆಯಾಗಿರುವಂತಹ ಸೌಜನ್ಯ ಅವರಿಗೆ ನ್ಯಾಯ ಕೊಡಿಸುವಂತಹ ನೆಪದಲ್ಲಿ ಮೂಲ ಉದ್ದೇಶವನ್ನೇ ಮರೆತು ಇಡೀ ಪ್ರಕರಣವ ಹಳ್ಳ ಹಿಡಿಯುವಂತೆ ಮಾಡಿರುವಂತಹ ಹಿಂದಿರುವಂತಹ ಕೈಗಳ ಬಗ್ಗೆ ಇದಾಗಲೇ ಜಗಜ್ಜಾಹೀರಾಗಿರುವಂಥದ್ದು. ಇವರಿಗೆ ಮುಗ್ಧ ಸೌಜನ್ಯಾಳ ಸಾವಿನ ಹಿಂದಿರುವವರಿಗೆ ಶಿಕ್ಷೆ ಕೊಡಿಸುವಂತ ಉದ್ದೇಶ ಇದೆಯಾ ಅಥವಾ ಹಿಂದೂಗಳ ಪುಣ್ಯಕ್ಷೇತ್ರ ಅನಿಸಿರುವಂತಹ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕಿಯನ್ನ ಬಳಿಯುವಂತಹ ಕುತಂತ್ರ ಇದೆಯಾ ಅನ್ನುವಂಥದ್ರ ಬಗ್ಗೆ ಅನುಮಾನಗಳನ್ನ ಹುಟ್ಟಾಕ್ತಾ ಇದೆ. ಈ ತನಿಖೆ ನಡೆಯುತ್ತಿರುವಾಗಲೇ ಸುಜಾತಾ ಭಟ್ ಅನ್ನುವಂತಹ ಮಹಿಳೆ ಬಂದು ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿ ಸತ್ಯದ ತಲೆಯ ಮೇಲೆ ಹೊಡೆದಂತೆ ಸುಳ್ಳಿನ ಕಂತೆಗಳನ್ನೇ ಬಿಚ್ಚಿಡ್ತಾ ಇದ್ದಾಳೆ. ಈಕೆಯ ಹಿಂದೆ ಇರುವಂತದ್ದು ಯಾರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಇದಾಗಲೇ ಬಹುತೇಕ ಖಚಿತ ಆಗಿದ್ದು, ಸಂಪೂರ್ಣ ತನಿಖೆಯಾದ ಮೇಲೆ ಅಡಗಿ ಕುಳಿತವರು ಹೊರಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇದೆ. ಆದರೆ ಇದೀಗ ಸೌಜನ್ಯ ಸಾವಿನಷ್ಟೇ ನಿಗೂಢವಾಗಿ ಉಳಿದಿರುವಂಥದ್ದು ವಾಸಂತಿ ಅವರ ಸಾವು. ಯಾರನ್ನ ತನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿಕೊಂಡು ಸುಜಾತಾ ಭಟ್ ಫೋಟೋ ತೋರಿಸಿ ಎಲ್ಲರನ್ನ ಮರಳು ಮಾಡ್ತಿದ್ದಾರೋ ಅದು ವಾಸಂತಿ ಅವರ ಫೋಟೋ ಅಂದಿರುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಾಗಿದೆ. ಸುಜಾತಾ ಭಟ್ ಅವರು ಇಂದಿಗೂ ಕೂಡ ಅದು ತಮ್ಮ ಮಗಳು ಅನನ್ಯ ಭಟ್ ಅವಳದೇ ಫೋಟೋ ಅಂತ ಹೇಳಿ ಮಾಧ್ಯಮದ ಮುಂದೆ ಮತ್ತದೇ ಸುಳ್ಳಿನ ಕಂತೆಗಳನ್ನ ಬಿಚ್ಚಿಡ್ತಾ ಇದ್ದಾಳೆ. ಆ ಫೋಟೋದ ಅಸಲಿ ಎತ್ತು ಅಧಿಕೃತವಾಗಿ ಹೊರಗಡೆ ಬೀಳಬೇಕಷ್ಟೇ. ಆದರೆ ಇದರ ನಡುವೆ ಇದೀಗ ಪ್ರಕರಣದ ವಾಸಂತಿ ಅವರ ಸಾವು ಏನಿದೆ ಅದು ಕೂಡ ನಿಗೂಢವಾಗಿ ಸಾಗ್ತಾ ಇದೆ. ಮದುವೆಯಾಗಿ ಒಂದೇ ತಿಂಗಳಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರೋದಾಗಿ ಅಂದು ಕೇಸ್ ಅಲ್ಲಿಗೆ ಮುಗಿದಿತ್ತಾಗಿದ್ರು ಕೂಡ ಇದು ಸಾವಲ್ಲ, ಬದಲಿಗೆ ಕೊಲೆ ಅನ್ನುವಂಥದ್ರ ಬಗ್ಗೆ ಶಂಕೆಗಳು ಎಲ್ಲೆಡೆಯಲ್ಲಿ ವ್ಯಕ್ತವಾಗ್ತಾ ಇದೆ. ವಾಸಂತಿ ಅವರು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ರು. ಚಿಕಿತ್ಸೆಗೆ ಬರ್ತಾ ಇದ್ದಂತಹ ಶ್ರೀವತ್ಸ ಅನ್ನುವರ ಜೊತೆಯಲ್ಲಿ ಪ್ರೀತಿಯಾಗಿ ಕೊನೆಗೆ ಮದುವೆ ಕೂಡ ಆಗಿತ್ತು. ಹಾಗೆ ನೋಡಿದ್ರೆ ಈಕೆಯ ಮಾವ ರಂಗಪ್ರಸಾದ್ ಅವರು ಚಿಕಿತ್ಸೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸುಜಾತಾ ಭಟ್ ಅವರನ್ನ ಪ್ರೀತಿಸಿ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ರು. ಇದರ ಅರ್ಥ ಅಪ್ಪ ಹಾಗೂ ಮಗನ ಕೇಸ್ ಸುಮಾರು ಒಂದೇ ರೀತಿಯಾಗಿ ಇದೆ ಅನ್ನುವಂಥದ್ದು. ಆದರೆ ವಾಸಂತಿ ಅವರು ಮದುವೆಯಾದ ಒಂದೇ ತಿಂಗಳಿನಲ್ಲಿ ನಾಪತ್ತೆ ಕೂಡ ಆಗ್ತಾರೆ. ಜುಲೈ 10, 2007 ಅವರು ನಾಪತ್ತೆಯಾಗಿದ್ರು. 24 ದಿನಗಳ ನಂತರ ಅವರ ಶವ ನದಿಯಲ್ಲಿ ತೇಲುತ್ತಾ ಸಿಕ್ಕಿತ್ತು. ಶವ ಸಂಪೂರ್ಣವಾಗಿ ಕೊಳೆತು ಹೋಗಿತ್ತು. ಆದರೆ ಅದನ್ನ ಆತ್ಮಹತ್ಯೆ ಅಂತ ಹೇಳಿ ಅಲ್ಲಿಗೆ ಕೇಸನ್ನ ಕೂಡ ಕ್ಲೋಸ್ ಮಾಡಲಾಗಿತ್ತು. ವಾಸಂತಿ ಅವರ ಒಂದು ಕೈ ಸುಟ್ಟು ಹೋಗಿತ್ತು. ಅವರ ಚೂಡಿದಾರ ಹಾಗೂ ಅಯ್ಯಂಗಾರ ಶೈಲಿಯ ತಾಳಿಯಿಂದಾಗಿ ಈ ಕೊಳೆತ ಶವ ಅವರದ್ದೇ ಅನ್ನುವಂತ ಪತ್ತೆ ಕೂಡ ಮಾಡಲಾಗಿತ್ತು. ಆದರೆ ಇದು ಆತ್ಮಹತ್ಯೆ ಅಂತ ಹೇಳಿ ಮನೆಯವರು ಶವವನ್ನ ಹೂತು ಕೇಸನ್ನ ಅಲ್ಲಿಗೆ ಕ್ಲೋಸ್ ಮಾಡಿದ್ರು. ಅಲ್ಲಿಗೆ ವಾಸಂತಿಯ ಕತೆ ಕೂಡ ಮುಗಿದು ಹೋಗಿತ್ತು. ಆದರೆ ಇದೀಗ ಅವರ ಸಾವಿನ ಸುತ್ತಲೂ ಕೂಡ ಸಾಕಷ್ಟು ಅನುಮಾನಗಳ ಹುತ್ತ ಹರಿದಾಡ್ತಾ ಇದೆ. ಸುಜಾತಾ ಅವರು ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದಂತಹ ರಂಗಪ್ರಸಾದ್ ಅವರ ಸೊಸೆಯಾಗಿರುವಂತಹ ವಾಸಂತಿ ಅವರು ಸತ್ತಿದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಮಾಡಬೇಕು, ಇದು ರೀಓಪನ್ ಆಗಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಗುಗಳು ಕೂಡ ಇದೀಗ ಜೋರಾಗಿದೆ. ಇದರ ಹಿಂದಿರುವಂತಹ ಕೈ ಯಾರದು ಅನ್ನುವಂಥದ್ದನ್ನ ತಿಳಿಬೇಕಾಗಿದೆ ಅನ್ನುವಂತ ಆಗ್ರಹ ಮಾಡಲಾಗ್ತಾ ಇದೆ. ಮುಂದೇನಾಗತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಜಸ್ಟಿಸ್ ಫಾರ್ ವಾಸಂತಿ ಅನ್ನುವಂಥದ್ದು ಈಗ ನಡೀತಾ ಇರುವಂತಹ ಸೋಷಿಯಲ್ ಮೀಡಿಯಾದಲ್ಲಿ ಕೂಗು ಅಂತಲೇ ಹೇಳಬಹುದು. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.